ಗ್ರಾಮ ಸಭೆಗಳ ಅವಶ್ಯಕತೆ ಇದೆಯಾ? ಅಧ್ಯಕ್ಷರಾದ ಯಲಚಕೆರೆ ಹನುಮಂತರಾಜು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಿಂದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತರಾಜು, ಉಪಾಧ್ಯಕ್ಷರು, ಸದಸ್ಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಪರ್ಯಾಸವೇನೆಂದರೆ ಹಲವು ಅಧಿಕಾರಿಗಳು ಗ್ರಾಮ ಸಭೆಗೆ ಬಂದಿಲ್ಲದೆ ಇರುವ ಕಾರಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲಚಕೆರೆ ಹನುಮಂತರಾಜು ಅವರು, ಗ್ರಾಮ ಪಂಚಾಯಿತಿಯಲ್ಲಿ ಮಾಡುವ ಗ್ರಾಮ ಸಭೆ ಅವಶ್ಯಕತೆ ಇದೆಯಾ? ಏಕೆಂದರೆ ಇದು ಈ ಬಾರಿ ಅಲ್ಲ, ಎಲ್ಲಾ ಬಾರಿಯೂ ಎಲ್ಲ ಗ್ರಾಮ ಸಭೆಯಲ್ಲೂ ಅಧಿಕಾರಿಗಳು ಗೈರು ಹಾಜರಾಗುತ್ತಾರೆ, ಬೇಜವಾಬ್ದಾರಿತನವನ್ನು ತೋರಿಸುತ್ತಾರೆ. ಗ್ರಾಮ ಸಭೆ ಮಾಡುವುದೇ ಅಧಿಕಾರಿಗಳು ಬಂದಾಗ ಜನಸಾಮಾನ್ಯರ ಅಳಲನ್ನು ಸ್ವೀಕರಿಸಿ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಒಂದು ಗ್ರಾಮ ಸಭೆಯನ್ನು ವಿಶೇಷವಾಗಿ ಇವತ್ತು ಆಯೋಜನೆ ಮಾಡಿದ್ದು. ಈ ಒಂದು ಗ್ರಾಮ ಸಭೆಯಲ್ಲಿ ಸುಮಾರು ಹಲವಾರು ಇಲಾಖೆಯ ಅಧಿಕಾರಿ ವರ್ಗದವರು ಬಂದಿದ್ದರು. ಇನ್ನು ಕೆಲವು ಇಲಾಖೆ ಅಧಿಕಾರಿ ವರ್ಗದವರು ಇವತ್ತು ಬೇಕಂತಲೇ ಹಾಜರಾಗಿದ್ದರು. ಇದು ಪ್ರಥಮ ಅಲ್ಲ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಇದೊಂದು ದೊಡ್ಡ ದುರಂತ. ನಮ್ಮ ತಾಲೂಕಲ್ಲಿ ಇದೊಂದು ದೊಡ್ಡ ದುರಂತ. ನಾವು ಈಗಾಗಲೇ ಅಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಸಹ ಸೇರಿ CO ಮೇಡಮ್ಗೂ ಸಹ ನಾವೊಂದು ಲೆಟ್ರ್ ಕೊಟ್ಟಿದ್ದೆ. ಈಗಾಗಲೇ ಹಿಂದೆ ಲೆಟ್ರ್ ಕೊಟ್ಟಿದ್ದೀವಿ. ನಮ್ಮ ಹತ್ರ ಒಂದು ಎಲ್ಲ ನಮ್ಮ ಮನೆ ಶಾಸಕರಿಂದ ಹಿಡಿದು ಎಲ್ಲರಿಗೂ ಸಹ ನಾವೊಂದು ಲೆಟ್ರ್ ಕೊಟ್ಟಿದ್ದೀವಿ. ಆದರೂ ಸಹ ಯಾವ ಇಲಾಖೆ ಅಧಿಕಾರಿ ವರ್ಗದವರು ಸಹ, ಯಾಕೆಂದರೆ ಎಷ್ಟು ಜನ ಇಲ್ಲಿ ನೋಡಿ, ಒಂದು 300-400 ಜನಗಳು ಅವರ ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ. ಏನಂದರೆ ಗ್ರಾಮ ಪಂಚಾಯಿತಿಯಿಂದ ಮತ್ತು ಇತರ ಇಲಾಖೆಗಳಿಂದ ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ, ಆ ಸೌಲಭ್ಯಗಳನ್ನು ನಮಗೇನಾದರೂ ನಮ್ಮ ಹತ್ರದವರೆಗೂ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಆದರೆ ಇಲಾಖೆಯ ಅಧಿಕಾರಿ ವರ್ಗದವರು ಇಲ್ಲಿ ಬಂದಿಲ್ಲ ಅಂದಾಗ ನಾವು ಮಾಹಿತಿನೇ ಕೊಡೋಕ್ಕಲ್ಲ. ಈಗ ನೋಡಿ, ಹಲವಾರು ಸಮಸ್ಯೆಗಳು ಅರ್ಜಿಗಳು ತಂದಿರು. ಇವತ್ತು KEBಗೆ ಸಂಬಂಧಪಟ್ಟಂಗೆ ಹಾಗೂ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ, ಅತಿ ಮುಖ್ಯವಾಗಿ ಕೃಷಿ ಇಲಾಖೆಯವರು ಅವರ ಇದು ಬೇಜವಾಬ್ದಾರಿತನ ದೊಡ್ಡ ಮಟ್ಟದಲ್ಲಿ ಎತ್ಕಾಣ್ತೈತೆ. ಈಗ ನಾನು ಪ್ರಪ್ರಥಮವಾಗಿ ಇವತ್ತಿಗೆ ತಹಸೀಲ್ದಾರ್ ಅವರಿಗೆ ನೇರವಾಗಿ ನಾನು ಯಾವ ಇಲಾಖೆ ಅಧಿಕಾರಿ ವರ್ಗದವ್ರು ಬಂದಿಲ್ವೋ ಅವರಿಗೆ ನೋಟಿಸನ್ನು ರೆಡಿ ಮಾಡಿ ನಾವು ಇವತ್ತೇ ಕಳಿಸ್ಕೊಡ್ತಾ ಇದ್ದೀನಿ. ಕಾರಣ ಏನಂದರೆ ಅವ್ರು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಬೇಜವಾಬ್ದಾರಿತನ ವರ್ತಿಸಿದ್ರೆ ನಾವೊಂದು ಹೋರಾಟದ ಹೆಜ್ಜೆ ಹಿಡಿಬೇಕಾಗುತ್ತೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಳಗೊಂಡು ಹೋರಾಟದ ಹೆಜ್ಜೆ ಮುಂದೂಡಬೇಕಾಗುತ್ತೆ. ಕಾರಣ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಗ್ರಾಮಸ್ಥರುಗಳು ಬಂದು ನಾವು ಪ್ರಶ್ನೆ ಕೇಳಿದಾಗ ನಾವು ಎಲ್ಲರಿಗೂ ಆನ್ಸರ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲಾಖೆ ಅಧಿಕಾರಿಗಳು ಬರ್ದೇ ನಾವು ಸುಮ್ಮನೆ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದ್ರೆ ಪ್ರಯೋಜನ ಏನು? ಗ್ರಾಮ ಸಭೆಗಳಿಗೆ ಅಧಿಕಾರಿ ವರ್ಗದವರೇ ಬಂದಿಲ್ಲ ಅಂದರೆ ಗ್ರಾಮ ಸಭೆಗಳು ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.